ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ HDFC ಸ್ಕೈ ಆ್ಯಪಲ್ಲಿ ನಿಮ್ಮೊಂದು ಹಣವನ್ನು ಮ್ಯೂಚುವಲ್ ಫಂಡ್ನಲ್ಲಿ ಹೇಗೆ ಇನ್ವೆಸ್ಟ್ ಮಾಡೋದಂತ ತಿಳಿಸ್ಕೊಡ್ತೇನೆ. ಸ್ನೇಹಿತರೆ, ನೀವು ನಿಮ್ಮೊಂದು ಹಣವನ್ನು ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡಿ ನೀವು ಇಲ್ಲಿ ಪ್ರಾಫಿಟನ್ನು ಮಾಡ್ಬೋದು. ಸೊ ಇಲ್ಲಿ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡೋಕ್ಕಿಂತ ಮೊದಲು ನೀವು ಇನ್ವೆಸ್ಟ್ ಮಾಡ್ಬೋದು ಅಂತಹ ಮ್ಯೂಚುವಲ್ ಫಂಡಿನ ಡೀಟೇಲನ್ನು ಚೆಕ್ ಮಾಡಿ ಆನಂತರ ನೀವಿಲ್ಲಿ ನಿಮ್ಮೊಂದು ಹಣವನ್ನು ಈ ಒಂದು ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡಿ ನೀವಿಲ್ಲಿ ಪ್ರಾಫಿಟನ್ನು ಮಾಡ್ಕೋಬೋದು. ಸೊ ಯಾವ ರೀತಿ ಈ ಒಂದು ಮ್ಯೂಚುವಲ್ ಫಂಡ್ನಲ್ಲಿ ಹಣವನ್ನು ಇನ್ವೆಸ್ಟ್ ಮಾಡೋದಂತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸ್ನೇಹಿತರೆ, ಇದೇ ರೀತಿ ಹೆಚ್ಚಿನ ಸ್ಟಾಕ್ ಮಾರ್ಕೆಟ್ ಇನ್ಫಾರ್ಮೇಷನ್ ವಿಡಿಯೋಗೆ ನಮ್ಮ ಒಂದು ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡಿ. ಹಾಗೆ ಇವತ್ತಿನ ವಿಡಿಯೋಗೆ ಒಂದು ಲೈಕ್ ಕೂಡ ಮಾಡಿ. ಬನ್ನಿ ಸ್ನೇಹಿತರೆ, ಇದೀಗ ಇವತ್ತಿನ ವಿಡಿಯೋನ ಡೈರೆಕ್ಟಾಗಿ ಶುರು ಮಾಡೋಣ. ಸ್ನೇಹಿತರೆ, ಮೊದಲಿಗೆ ನೀವು ಇಲ್ಲಿ HDFC ಸ್ಕೈ ಆ್ಯಪನ್ನು ಓಪನ್ ಮಾಡಿ. ಈ ಒಂದು ಆ್ಯಪಲ್ಲಿ ನೀವು ಡಿಮ್ಯಾಟ್ ಅಕೌಂಟನ್ನು ಫ್ರೀಯಾಗಿ ಕ್ರಿಯೇಟ್ ಮಾಡಿ. ಆನಂತರ ಸ್ಟಾಕಲ್ಲಿ ಯಾವ ರೀತಿ ಇನ್ವೆಸ್ಟ್ ಮಾಡೋದಂತ ಈಗಾಗಲೇ ನಾನು ವಿಡಿಯೋ ಮಾಡಿದ್ದೇನೆ. ವಿಡಿಯೋ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ, ಬೇಕಿದ್ರೆ ಚೆಕ್ ಮಾಡಿ. ನೀವು ಕೂಡ ಈ ಒಂದು ಸ್ಟಾಕ್ ಮಾರ್ಕೆಟಲ್ಲಿ ಸ್ಟಾಕನ್ನು ಬೈ ಆ್ಯಂಡ್ ಸೆಲ್ ಮಾಡ್ಬೋದು. ಇವತ್ತು ನಾನು ನಿಮಗೆ ಈ HDFC ಸ್ಕೈ ಆ್ಯಪಲ್ಲಿ ಮ್ಯೂಚುವಲ್ ಫಂಡ್ ಮೇಲೆ ಹೇಗೆ ನಿಮ್ಮ ಹಣವನ್ನು ಇನ್ವೆಸ್ಟ್ ಮಾಡೋದಂತ ಇದೀಗ ನಾನು ಡೈರೆಕ್ಟಾಗಿ ತಿಳಿಸ್ತೇನೆ. ಅಪ್ಲಿಕೇಶನ್ ಓಪನ್ ಆದಮೇಲೆ ಸ್ನೇಹಿತರೆ ಈ ರೀತಿ ಎಂಟರ್ಫೇಸ್ ಇರುತ್ತೆ. ಆನಂತರ ಇಲ್ಲಿ ಮೇಲ್ಗಡೆ ಇಕ್ವಿಟಿ ಆಗಿ ಅಪ್ ಆಗಿ ಲಾಸ್ಟಲ್ಲಿ ಮ್ಯೂಚುವಲ್ ಫಂಡ್ಸ್ ಅಂತ ಇರುತ್ತೆ. ಈ ಒಂದು ಮ್ಯೂಚುವಲ್ ಫಂಡ್ಸ್ ಮೇಲೆ ಕ್ಲಿಕ್ ಮಾಡಿ. ಮ್ಯೂಚುವಲ್ ಫಂಡ್ ಮೇಲೆ ಕ್ಲಿಕ್ ಆದ ನಂತರ ಸ್ನೇಹಿತರೆ ಈ ರೀತಿ ಎಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ಮೊದಲಿಗೆ ಎಕ್ಸ್ಪರ್ಟ್ ಪಿಕ್ಸ್ ಅಂತ ಇರುತ್ತೆ. ಹಾಗೆ ಇಲ್ಲಿ ಕೆಳಗಡೆ ಬಂದರೆ ಟೂಲ್ಸ್ ಇರುತ್ತೆ. ಹಾಗೆ ಟಾಪ್ ಪಿಕ್ಸ್, ಹಾಗೆ ಟಾಪ್ ಪರ್ಫಾರ್ಮಿಂಗ್ ಫಂಡ್ಸ್, ಹಾಗೆಯೇ ಇಲ್ಲಿ ಟಾಪ್ ಮ್ಯೂಚುವಲ್ ಫಂಡ್ ಹೌಸಸ್, ಹೀಗೆ ಹಲವಾರು ರೀತಿಯ ಮ್ಯೂಚುವಲ್ ಫಂಡ್ ಆಪ್ಷನ್ ಇಲ್ಲಿ ನಿಮಗೆ ನೋಡೋಕೆ ಸಿಗುತ್ತೆ. ಸೊ ಈಗ ನಾನು ಇಲ್ಲಿ ಈ ಎಕ್ಸ್ಪರ್ಟ್ ಪಿಕ್ಸಲ್ಲಿ ವ್ಯೂ ಆಲ್ ಮೇಲೆ ಕ್ಲಿಕ್ ಮಾಡ್ತೇನೆ. ಕ್ಲಿಕ್ ಆದ ನಂತರ ಆಲ್ ಮ್ಯೂಚುವಲ್ ಫಂಡ್ಸ್ ಇಲ್ಲಿ ನಿಮಗೆ ತೋರಿಸುತ್ತೆ. ಇಲ್ಲಿ ಸ್ನೇಹಿತರೆ ನೀವು ನಿಮಗೆ ಬೇಕಾದ ಮ್ಯೂಚುವಲ್ ಫಂಡನ್ನು ಟೈಪ್ ಮಾಡಿ ಸರ್ಚ್ ಮಾಡ್ಬೋದು. ಸೊ ಇಲ್ಲಿ ನೀವು ನಿಮಗೆ ಬೇಕಾದ ಮ್ಯೂಚುವಲ್ ಫಂಡನ್ನು ಮೊದಲಿಗೆ ಸೆಲೆಕ್ಟ್ ಮಾಡಿ. ಈಗ ನಾನು SBI ಲಾರ್ಜ್ ಆ್ಯಂಡ್ ಮಿಡ್ ಕ್ಯಾಪ್ ಫಂಡನ್ನು ಓಪನ್ ಮಾಡಿದ್ದೇನೆ. ನೀವು ನಿಮಗೆ ಬೇಕಾದ ಮ್ಯೂಚುವಲ್ ಫಂಡನ್ನು ನೀವು ಇಲ್ಲಿ ಓಪನ್ ಮಾಡ್ಬೋದು. ಬೇಕಾದ ಕಂಪನಿಯ ಮ್ಯೂಚುವಲ್ ಫಂಡನ್ನು ನೀವು ಸೆಲೆಕ್ಟ್ ಮಾಡ್ಕೋಬೋದು. ಸೊ ಈಗ ನಾನು ಓಪನ್ ಮಾಡ್ಕೊಂಡಿರುವ ಈ ಒಂದು ಮ್ಯೂಚುವಲ್ ಫಂಡು 1 ತಿಂಗಳಲ್ಲಿ 5.62% ರಿಟರ್ನ್ ಕೊಟ್ಟಿದೆ. ಅದೇ ರೀತಿ 3 ತಿಂಗಳಲ್ಲಿ ಪ್ಲಸ್ 8.75% ರಿಟರ್ನ್ ಕೊಟ್ಟಿದೆ. ಇನ್ನು 1 ವರ್ಷದಲ್ಲಿ 12% ರಿಟರ್ನ್ ಕೊಟ್ಟಿದೆ. ಅದೇ ರೀತಿ 3 ವರ್ಷದಲ್ಲಿ 21%, 5 ವರ್ಷದಲ್ಲಿ 28% ರಿಟರ್ನ್ ಕೊಟ್ಟಿದೆ ಈ ಒಂದು SBI ಲಾರ್ಜ್ ಆ್ಯಂಡ್ ಮಿಡ್ ಕ್ಯಾಪ್ ಫಂಡು. ಸ್ನೇಹಿತರೆ, ಪ್ರಾಫಿಟ್ ಯಾವ ರೀತಿ ಬರುತ್ತೆ ಅಂತ ಚೆಕ್ ಆದಮೇಲೆ ನೀವು ಇಲ್ಲಿ SIP ಕ್ಯಾಲ್ಕುಲೇಷನ್ನ ಮಾಡ್ಬೋದು. SIP ಕ್ಯಾಲ್ಕುಲೇಷನ್ ಅಂದರೆ ನೀವು ಎಷ್ಟು ಅಮೌಂಟನ್ನು ಕಟ್ತಿರೋ ಆ ಒಂದು ಅಮೌಂಟಿಗೆ ಯಾವ ರೀತಿ ಈ ಒಂದು ಮ್ಯೂಚುವಲ್ ಫಂಡ್ ನಿಮಗೆ ಲಾಭ ಕೊಡುತ್ತೆ ಅಂತ ನೀವು ಇಲ್ಲಿ ಚೆಕ್ ಮಾಡ್ಬೋದು. ಸೊ ಎಕ್ಸಾಂಪಲಿಗೆ ನಾನೀಗ ಈ ಒಂದು SBI ಲಾರ್ಜ್ ಆ್ಯಂಡ್ ಮಿಡ್ ಕ್ಯಾಪ್ ಫಂಡು ಯಾವ ರೀತಿ ಈ ಒಂದು ಮ್ಯೂಚುವಲ್ ಫಂಡ್ ನಮಗೆ ಲಾಭ ತಂದು ಕೊಡುತ್ತೆ ಅಂತ ನಾನೀಗ ಎಕ್ಸಾಂಪಲ್ಗೆ ತೋರಿಸ್ಕೊಡ್ತೇನೆ. ಸೊ ಇಲ್ಲಿ ಮಿನಿಮಮ್ ಅಮೌಂಟು 100 ರೂಪಾಯಿ ಇದೆ. ಇಲ್ಲಿ 1 ವರ್ಷ ನಾನು 100 ರೂಪಾಯಿ ಅಂದರೆ 12 ತಿಂಗಳಿಗೆ 1200 ರೂಪಾಯಿ ಆಗುತ್ತೆ. 1 ವರ್ಷಕ್ಕೆ ಒಂದು 100 ರೂಪಾಯಿ SIP ಅಮೌಂಟ್ ನಾನು ಪ್ರತಿ ತಿಂಗಳು ಪೇ ಮಾಡ್ತಾ ಹೋದರೆ 1200 ರೂಪಾಯಿ ಆಗುತ್ತೆ. 1 ವರ್ಷ ಆದಮೇಲೆ ನನಗಿಲ್ಲಿ ಸಿಗೋದು ಕೇವಲ 46 ರೂಪಾಯಿ, 1246 ರೂಪಾಯಿ ಸಿಗುತ್ತೆ. 1 ವರ್ಷ ಆದಮೇಲೆ ಲಾಭ ಇಲ್ಲಿ ನನಗೆ ಕೇವಲ 46 ರೂಪಾಯಿ ಸಿಗುತ್ತೆ. ಅದೇ ರೀತಿ ಈ ಒಂದು 100 ರೂಪಾಯಿ SIP ಅಮೌಂಟನ್ನು ನಾನು 3 ವರ್ಷಕ್ಕೆ ಕಂಟಿನ್ಯೂ ಮಾಡಿದ್ರೆ 3 ವರ್ಷ ನಾನಿಲ್ಲಿ ಈ ಒಂದು 100 ರೂಪಾಯಿ ಅಮೌಂಟನ್ನು ಪ್ರತಿ ತಿಂಗಳು ಪೇ ಮಾಡ್ತಾ ಹೋದರೆ ನನಗಿಲ್ಲಿ ಲಾಸ್ಟಲ್ಲಿ 4726 ರೂಪಾಯಿ ಸಿಗುತ್ತೆ. ಅಂದರೆ ಲಾಭ ಇಲ್ಲಿ ನನಗೆ 1126 ರೂಪಾಯಿ ಆಗಿರುತ್ತೆ. ಅದೇ ರೀತಿ 5 ವರ್ಷ ನಾನಿಲ್ಲಿ ಈ ಒಂದು 100 ರೂಪಾಯಿ SIP ಅಮೌಂಟನ್ನು ಕಂಟಿನ್ಯೂ ಮಾಡಿದ್ರೆ 5 ವರ್ಷಕ್ಕೆ 60 ತಿಂಗಳಾಗುತ್ತೆ. 60 ತಿಂಗಳಂದರೆ 6000 ರೂಪಾಯಿ ಆಗುತ್ತೆ ತುಂಬೋದು 100 ರೂಪಾಯಿ ಅಂದರೆ. ಸೊ ನನಗಿಲ್ಲಿ ಲಾಸ್ಟಲ್ಲಿ ಸಿಗೋ ಅಮೌಂಟು 9915, ಅಂದರೆ ನನಗಿಲ್ಲಿ 3915 ರೂಪಾಯಿ ನನಗಿಲ್ಲಿ ಪ್ರಾಫಿಟ್ ಸಿಗುತ್ತೆ. ಇಲ್ಲಿ ಸ್ನೇಹಿತರೆ ಮೇಲ್ಗಡೆ ರಿಟರ್ನ್ಸ್ ಕೂಡ ಬರುತ್ತೆ, ನೋಡ್ತಾ ಇರ್ಬೋದು. 1 ವರ್ಷಕ್ಕೆ 7.32%, 3 ವರ್ಷಕ್ಕೆ 18%, 5 ವರ್ಷಕ್ಕೆ 20%. ಇಲ್ಲಿ ಈ ರೀತಿ ರಿಟರ್ನ್ಸ್ ಚೇಂಜ್ ಆಗುತ್ತೆ. ನೀವಿಲ್ಲಿ ನಿಮಗೆ ಎಷ್ಟು ಬೇಕೋ ಅಷ್ಟು ಅಮೌಂಟನ್ನು ನೀವಿಲ್ಲಿ ಈ ಒಂದು ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡ್ಕೋಬೋದು. ಬೇಕಿದ್ರೆ 2000 ಆದರೆ 2000, 5000 ಆದರೆ 5000 ಈ ರೀತಿ SIPನ ನೀವಿಲ್ಲಿ ಕ್ರಿಯೇಟ್ ಮಾಡ್ಕೋಬೋದು. ಅದೇ ರೀತಿ ನೀವಿಲ್ಲಿ 1 ಟೈಮ್ ಕೂಡ ಇನ್ವೆಸ್ಟ್ ಮಾಡ್ಬೋದು. ಇಲ್ಲಿ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಆದ ನಂತರ ಇಲ್ಲಿ ನೋಡ್ತಾ ಇರ್ಬೋದು 1 ವರ್ಷಕ್ಕೆ ನೀವು 5000 ರೂಪಾಯಿ 1 ಟೈಮ್ ಇನ್ವೆಸ್ಟ್ ಮಾಡಿದ್ರೆ, ಅಂದರೆ 12 ತಿಂಗಳಿಗೆ ಕೇವಲ ಒಂದೇ ಸಲ ನೀವು ಇಲ್ಲಿ 5000 ರೂಪಾಯಿನ ಇನ್ವೆಸ್ಟ್ ಮಾಡೋದು 1 ವರ್ಷಕ್ಕೆ. ನಿಮಗೆ ಲಾಸ್ಟಲ್ಲಿ 603 ರೂಪಾಯಿ ಪ್ರಾಫಿಟ್ ಸಿಗುತ್ತೆ. 5603 ಟೋಟಲ್ ಅಮೌಂಟ್ ನಿಮಗೆ ಸಿಗುತ್ತೆ. ಇಲ್ಲಿ ಪ್ರಾಫಿಟು 603 ರೂಪಾಯಿ ಆಗಿರುತ್ತೆ. ಅದೇ ರೀತಿ 3 ವರ್ಷಕ್ಕೆ 8881 ರೂಪಾಯಿ ಆಗುತ್ತೆ. 5000 ರೂಪಾಯಿ ನೀವು ಇಲ್ಲಿ 3 ವರ್ಷಕ್ಕೆ ಫಿಕ್ಸ್ ಇಟ್ಟರೆ ನಿಮಗಿಲ್ಲಿ ಪ್ರಾಫಿಟ್ ಸಿಗೋದು 3881. ಅದೇ ರೀತಿ 5 ವರ್ಷಕ್ಕೆ 17751 ರೂಪಾಯಿ ಸಿಗುತ್ತೆ. ನಿಮಗಿಲ್ಲಿ ಪ್ರಾಫಿಟ್ ಸಿಗೋದು 12000 ರೂಪಾಯಿ ಆಗಿರುತ್ತೆ. ಇಲ್ಲಿ 5 ವರ್ಷ 5000 ರೂಪಾಯಿನ ನೀವಿಲ್ಲಿ ಫಿಕ್ಸ್ ಆಗಿ ಈ ಒಂದು ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟನ್ನು ಮಾಡಿದ್ರೆ ಮಾತ್ರ ಈ ರೀತಿ ನಿಮಗೆ ಹಣ ಸಿಗುತ್ತೆ, ಪ್ರಾಫಿಟ್ ಸಿಗುತ್ತೆ.
ಸ್ನೇಹಿತರೆ ಅದೇ ರೀತಿಲಿ ಹೋಲ್ಡಿಂಗ್ಸ್ ಅಂತ ಇರುತ್ತೆ. ಈ ಒಂದು ಹೋಲ್ಡಿಂಗ್ಸ್ನಲ್ಲಿ ಯಾರೆಲ್ಲ ಈ ಒಂದು ಮ್ಯೂಚುವಲ್ ಫಂಡಲ್ಲಿ ಹೋಲ್ಡಿಂಗ್ ಮಾಡಿದರೋ ಅವರ ಡೀಟೇಲ್ ನಿಮಗೆ ಸಿಗುತ್ತೆ. ಇಲ್ಲಿ ಬೈ ಸೆಕ್ಟರಲ್ಲಿ ನೋಡ್ತಾ ಇರ್ಬೋದು, ಬ್ಯಾಂಕ್ಸ್ ಇದೆ, ಹಾಗೆ ಫಾರ್ಮಸಿ, ಹಾಗೆ IT ಸಾಫ್ಟ್ವೇರ್, ಅದರ್ಸ್, ಹಾಗೆ ಫೈನಾನ್ಸ್ ಇದೆ. ಇಲ್ಲಿ ಬ್ಯಾಂಕ್ಸ್ 23% ಇದೆ ಈ ಒಂದು SBI ಲಾರ್ಜ್ ಆ್ಯಂಡ್ ಮಿಡ್ ಕ್ಯಾಪ್ ಫಂಡಲ್ಲಿ. ಯಾಕಂದರೆ ಇದು SBI ಬ್ಯಾಂಕ್ ಆಗಿರೋದ್ರಿಂದ ಇಲ್ಲಿ ಹೆಚ್ಚಾಗಿ ಈ ಒಂದು ಹೋಲ್ಡಿಂಗ್ಸಲ್ಲಿ ಬ್ಯಾಂಕ್ಸ್ ಇದೆ. ಆನಂತರ ಫಾರ್ಮಸಿ, IT ಸಾಫ್ಟ್ವೇರ್ ಇದೆ. ಅದೇ ರೀತಿ ಸ್ನೇಹಿತರೆ ಇಲ್ಲಿ ಯಾವೆಲ್ಲ ಸ್ಟಾಕ್ ಈ ಒಂದು ಮ್ಯೂಚುವಲ್ ಫಂಡಲ್ಲಿ ಹೋಲ್ಡಿಂಗ್ಸ್ ಇದೆ ಅಂತ ಇಲ್ಲಿ ಕೆಳಗೆ ಕೊಟ್ಟಿರ್ತಾರೆ. ಬೈ ಸ್ಟಾಕ್ಸಲ್ಲಿ HDFC ಬ್ಯಾಂಕ್ 8.41%, TREPS, ಹಾಗೆ ಕೋಟಕ್ ಮಹೀಂದ್ರಾ ಬ್ಯಾಂಕ್, ಹಾಗೆ ಆಕ್ಸಿಸ್ ಬ್ಯಾಂಕ್, ರಿಲಯನ್ಸ್ ಇಂಡಸ್ಟ್ರಿ ಈ ರೀತಿಯಾಗಿ ಇದೆ. ಇಲ್ಲಿ ಸಿ ಆಲ್ ಹೋಲ್ಡಿಂಗ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಬೈ ಸೆಕ್ಟರ್ ಹಾಗೆ ಬೈ ಸ್ಟಾಕ್ಸ್ ಅಂತ ಇರುತ್ತೆ. ಬೈ ಸೆಕ್ಟರಲ್ಲಿ ಯಾರೆಲ್ಲ ಈ ಒಂದು ಮ್ಯೂಚುವಲ್ ಫಂಡಲ್ಲಿ ಹೋಲ್ಡಿಂಗ್ ಇಟ್ಟಿದ್ದಾರೆ ಅವ್ರದ್ದೆಲ್ಲ ಇಲ್ಲಿ ಡೀಟೇಲನ್ನು ಚೆಕ್ ಮಾಡ್ಬೋದು. ಅದೇ ರೀತಿ ಯಾವೆಲ್ಲ ಸ್ಟಾಕ್ ಈ ಒಂದು ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಇದೆ ಅಂತ ನೀವು ಇಲ್ಲಿ ಚೆಕ್ ಮಾಡ್ಬೋದು. ಸ್ಟಾಕ್ಸಲ್ಲಿ ಫುಲ್ ಡೀಟೇಲ್ ಆಗಿ ಇಲ್ಲಿ ನಿಮಗೆ ಬರುತ್ತೆ. ಸ್ನೇಹಿತರೆ ಈಗ ನಾನು ಡೈರೆಕ್ಟಾಗಿ ಈ ಒಂದು SBI ಲಾರ್ಜ್ ಆ್ಯಂಡ್ ಮಿಡ್ ಕ್ಯಾಪ್ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟನ್ನು ಮಾಡ್ತೇನೆ. ಇಲ್ಲಿ ನಾನು SIP ಮೂಲಕ ಇನ್ವೆಸ್ಟನ್ನು ಮಾಡ್ತೇನೆ. ನೀವು ಬೇಕಿದ್ರೆ ಇಲ್ಲಿ ಒನ್ ಟೈಮ್ ಇನ್ವೆಸ್ಟ್ ಕೂಡ ಮಾಡ್ಬೋದು. ಇಲ್ಲಿ ಪಕ್ಕದಲ್ಲಿರುವಂಥ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಒನ್ ಟೈಮ್ ಕೂಡ ಇನ್ವೆಸ್ಟ್ ಮಾಡ್ಬೋದು. ನಾನಿಲ್ಲಿ ಪ್ರತಿ ತಿಂಗಳು ಈ ಒಂದು SIP ಮೂಲಕ ಈ ಒಂದು ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡ್ತಾ ಇರೋದು. ಅದಕ್ಕೆ ನಾನಿಲ್ಲಿ ಸ್ಟಾರ್ಟ್ SIP ಮೇಲೆ ಕ್ಲಿಕ್ ಮಾಡ್ತೇನೆ. ಆನಂತರ ಸ್ನೇಹಿತರೆ ಈ ರೀತಿ ಒಂದು ಎಂಟರ್ಪೇಜ್ ಓಪನ್ ಆಗುತ್ತೆ. ಸ್ನೇಹಿತರೆ ಇಲ್ಲಿ ಮೊದಲಿಗೆ ಅಮೌಂಟನ್ನು ನೀವು ಇಲ್ಲಿ ಸೆಟ್ ಮಾಡಬೇಕು. ಇಲ್ಲಿ ಮಿನಿಮಮ್ ಅಮೌಂಟು 100 ರೂಪಾಯಿ ಆಗಿರುತ್ತೆ. ಕೆಲವೊಂದು ಮ್ಯೂಚುವಲ್ ಫಂಡಲ್ಲಿ 500 ರೂಪಾಯಿ ಕೂಡ ಇರುತ್ತೆ. ಅಂದರೆ ಮಿನಿಮಮ್ ಅಮೌಂಟೇ 500 ರೂಪಾಯಿ ಇರುತ್ತೆ. ಕೆಲವೊಂದು ಮ್ಯೂಚುವಲ್ ಫಂಡಲ್ಲಿ 100 ರೂಪಾಯಿದಾನೆ ಸ್ಟಾರ್ಟ್ ಆಗುತ್ತೆ. 100 ರೂಪಾಯಿನ ನೀವು ಇಲ್ಲಿ ಇನ್ವೆಸ್ಟ್ ಮಾಡ್ತಾ ಹೋಗ್ಬೋದು. ಸೊ ಈಗ ನಾನು 100 ರೂಪಾಯಿ ಎಂಟರ್ ಮಾಡಿದ್ದೇನೆ. ಆನಂತರ ಸ್ನೇಹಿತರೆ ಇಲ್ಲಿ ಫ್ರೀಕ್ವೆನ್ಸಿ ಅಂತ ಇರುತ್ತೆ. ಇಲ್ಲಿ ಮಂತ್ಲಿ, ಕ್ವಾರ್ಟರ್ಲಿ 2 ಆಪ್ಷನ್ ಇರುತ್ತೆ. ಇಲ್ಲಿ ನಾನು ಮಂತ್ಲಿ ಸೆಲೆಕ್ಟ್ ಮಾಡ್ಕೋತೇನೆ. ಅಂದರೆ ಪ್ರತಿ ತಿಂಗಳು ನಾನಿಲ್ಲಿ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಬಯಸ್ತಾ ಇರೋದು. ಅದಕ್ಕೆ ನಾನಿಲ್ಲಿ ಮಂತ್ಲಿ ಅಂತ ಸೆಲೆಕ್ಟ್ ಮಾಡ್ಕೋತೇನೆ. ನೀವು ಬೇಕಿದ್ರೆ ಕ್ವಾರ್ಟರ್ಲಿ ಅಂತ ಕೂಡ ಸೆಲೆಕ್ಟ್ ಮಾಡ್ಕೋಬೋದು. ಆನಂತರ ಸ್ನೇಹಿತರೆ ನೀವು ಇಲ್ಲಿ ಡೇಟನ್ನು ಕೂಡ ಸೆಟ್ ಮಾಡ್ಬೋದು. ನಿಮಗೆ ಬೇಕಾದ ಡೇಟನ್ನು ಸೆಲೆಕ್ಟ್ ಮಾಡ್ಬೋದು. 28 ಡೇಟ್ವರೆಗೂ ನೀವು ಇಲ್ಲಿ ನಿಮಗೆ ಬೇಕಾದ ದಿನವನ್ನು ಸೆಟ್ ಮಾಡ್ಕೋಬೋದು. 1 ರಿಂದ 28. ಸೊ ನಿಮಗೆ ಬೇಕಾದ ದಿನವನ್ನು ನೀವು ಇಲ್ಲಿ ಸೆಟ್ ಮಾಡ್ಬೋದು. ಸೊ ಈಗ ನಾನು ಇವತ್ತು ಈ ಒಂದು SIPಯನ್ನು ಸ್ಟಾರ್ಟ್ ಮಾಡ್ತಾ ಇರೋದು. ಅದಕ್ಕೆ ಇವತ್ತು ಡೇಟನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೇನೆ. ಡೇಟ್ ಸೆಲೆಕ್ಟ್ ಆದ ನಂತರ ಸ್ನೇಹಿತರೆ ಇಲ್ಲಿ ಕೆಳಗಡೆ ನೋಡ್ತಾ ಇರ್ಬೋದು ನೆಕ್ಸ್ಟ್ SIP 22 ಜೂನ್ 2025. ಅಂದರೆ ಮುಂದಿನ ತಿಂಗಳು ಜೂನ್ 22ಕ್ಕೆ ಆಟೋಮೆಟಿಕ್ ಆಗಿ ಈ ಒಂದು ಅಮೌಂಟ್ ಕಟ್ ಆಗುತ್ತೆ. ಅಂದರೆ ಈ ಒಂದು ಮ್ಯೂಚುವಲ್ ಫಂಡಲ್ಲಿ ಆಟೋಮೆಟಿಕ್ ಇನ್ವೆಸ್ಟ್ ಆಗುತ್ತೆ 100 ರೂಪಾಯಿ ಅಮೌಂಟು. ಇದು ಪ್ರತಿ ತಿಂಗಳು ನಡೀತಾ ಹೋಗುತ್ತೆ. ಸೊ ಈಗ 22 ಜೂನು, ಹಾಗೆಯೇ ನೆಕ್ಸ್ಟು 22 ಜುಲೈ, ಅದೇ ರೀತಿ 22 ಆಗಸ್ಟ್ ಈ ರೀತಿ SIP ಕ್ರಿಯೇಟ್ ಆಗಿರುತ್ತೆ. ಇಲ್ಲಿ ಪ್ರತಿ ತಿಂಗಳು 100 ರೂಪಾಯಿ ಅಮೌಂಟ್ ಕಟ್ ಆಗ್ತಾ ಇರುತ್ತೆ. ಕಟ್ ಆಗಿ ಈ ಒಂದು ಮ್ಯೂಚುವಲ್ ಫಂಡಲ್ಲಿ ಆಟೋಮೆಟಿಕ್ ಆಗಿ ಇನ್ವೆಸ್ಟ್ ಆಗ್ತಾ ಇರುತ್ತೆ. ಸೊ ಡೇಟನ್ನು ಸೆಲೆಕ್ಟ್ ಮಾಡಿದ್ದೇನೆ. ಆನಂತರ ಇಲ್ಲಿ ಕಂಟಿನ್ಯೂ SIP ಅಂಟಿಲ್ ಐ ಸ್ಟಾಪ್ ಅಂತ ಇರುತ್ತೆ. ಇಲ್ಲಿ ನೀವು ಈ ಒಂದು ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಇದು ನೀವು ಸ್ಟಾಪ್ ಮಾಡೋವರೆಗೂ ಈ ಒಂದು SIP ಕಂಟಿನ್ಯೂ ಆಗ್ತಾನೆ ಇರುತ್ತೆ. ಅಂದರೆ 1 ವರ್ಷ, 2 ವರ್ಷ, ಈ ರೀತಿ 3 ವರ್ಷ ಇರ್ಬೋದು. ಈ ರೀತಿ ಈ ಒಂದು SIP ಕಂಟಿನ್ಯೂ ಆಗ್ತಾನೆ ಇರುತ್ತೆ. ಒಂದು ವೇಳೆ ನಿಮಗೆ ಬೇಕಿದ್ದರೆ, ನಿಮಗೆ ಬೇಕಾದಾಗ ಸ್ಟಾಪ್ ಮಾಡ್ಬೇಕು ಅಂದ್ಕೊಂಡ್ರೆ ಇಲ್ಲಿ ಈ ಒಂದು ರೈಟ್ ಮಾರ್ಕ್ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ಆನಂತರ ಇಲ್ಲಿ ಎಂಟರ್ ನಂಬರ್ ಆಫ್ ಇನ್ಸ್ಟಾಲ್ಮೆಂಟ್ಸ್ ಅಂತ ಇರುತ್ತೆ. ಇಲ್ಲಿ ನೀವು ಎಷ್ಟು ಇನ್ಸ್ಟಾಲ್ಮೆಂಟನ್ನು ಮಾಡ್ತಿರೋ ಅಷ್ಟು ಇನ್ಸ್ಟಾಲ್ಮೆಂಟನ್ನು ನೀವು ಇಲ್ಲಿ ಎಂಟರ್ ಮಾಡ್ಕೋಬೋದು. ಮಿನಿಮಮ್ 6 ಇರುತ್ತೆ. ನೀವೀಗ 10 ಇನ್ಸ್ಟಾಲ್ಮೆಂಟನ್ನು ಎಂಟರ್ ಮಾಡಿದ್ರೆ ಅಂದ್ಕೊಳ್ಳಿ, ಒಂದು ವೇಳೆ 12 ಮಾಡಿದ್ರೆ ಅಂದ್ಕೊಳ್ಳಿ, 1 ವರ್ಷದ್ದಾಗುತ್ತೆ. 12 ಮಾಡಿಕೊಂಡ್ರೆ ಇಲ್ಲಿ ನೋಡ್ಬೋದು SIP ವಿಲ್ ಬಿ ಕಂಟಿನ್ಯೂ ಟಿಲ್ ಜೂನ್ 2026. ಅಂದರೆ ಮುಂದಿನ ವರ್ಷದ 2026 ಜೂನ್ವರೆಗೂ ಈ ಒಂದು ಮ್ಯೂಚುವಲ್ ಫಂಡ್ ಕಂಟಿನ್ಯೂ ಆಗುತ್ತೆ. ನಿಮಗೆ ಎಷ್ಟು ಬೇಕೋ ಅಷ್ಟು ನೀವು ಇಲ್ಲಿ ಇನ್ಸ್ಟಾಲ್ಮೆಂಟನ್ನು ಸೆಟ್ ಮಾಡ್ಕೋಬೋದು. 6 ಅಂದರೆ ಮಿನಿಮಮ್ 6 ಇರುತ್ತೆ. 6 ಅಂತ ನೀವು ಇಲ್ಲಿ ಸೆಟ್ ಮಾಡಿದ್ರೆ ಈಗ ಡಿಸೆಂಬರ್ 2025ರಲ್ಲಿ ಈ ಒಂದು SIP ಡಿಸ್ಕಂಟಿನ್ಯೂ ಆಗುತ್ತೆ. ಅಂದರೆ ಅವತ್ತಿಗೆ ಈ ಒಂದು SIP ಮುಗಿಯುತ್ತೆ. ಆನಂತರ ನಿಮಗೆ ಯಾವುದೇ ರೀತಿಯಲ್ಲಿ ಅಮೌಂಟ್ ಕಟ್ ಆಗಲ್ಲ ನಿಮ್ಮೊಂದು ವ್ಯಾಲೆಟ್ ಅಥವಾ ಬ್ಯಾಂಕಿಂದ. ಇಲ್ಲಿ ನಾನು ಕಂಟಿನ್ಯೂ SIP ಅಂಟಿಲ್ ಐ ಸ್ಟಾಪ್ ಮೇಲೆ ಕ್ಲಿಕ್ ಮಾಡ್ಕೋತೇನೆ. ಅಂದರೆ ನಾನಿಲ್ಲಿ ನನಗೆ ಬೇಕಾದಾಗ ಈ ಒಂದು SIP, ಈ ಒಂದು ಮ್ಯೂಚುವಲ್ ಫಂಡ್ SIPನ ಸ್ಟಾಪ್ ಮಾಡ್ಕೋಬೋದು. ಅದಕ್ಕೆ ನಾನಿಲ್ಲಿ ಈ ಒಂದು ಕಂಟಿನ್ಯೂ SIP ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದೇನೆ. ಆನಂತರ ಇಲ್ಲಿ ಕಂಟಿನ್ಯೂ ಪೇ ಮೇಲೆ ಕ್ಲಿಕ್ ಮಾಡ್ತೇನೆ. ಆನಂತರ ಸ್ನೇಹಿತರೆ ನೀವಿಲ್ಲಿ ಪೇಮೆಂಟನ್ನು ಮಾಡಬೇಕಾಗತ್ತೆ. ಇಲ್ಲಿ ಸ್ನೇಹಿತರೆ ನೀವು ಈಗಾಗಲೇ HDFC ಸ್ಕಾ ಆ್ಯಪಲ್ಲಿ ಬ್ಯಾಂಕ್ ಅಕೌಂಟನ್ನು ಆ್ಯಡ್ ಮಾಡಿರ್ತೀರಾ. ಇಲ್ಲಿ ಡಿಮ್ಯಾಟ್ ಅಕೌಂಟ್ ಕ್ರಿಯೇಟ್ ಮಾಡುವಾಗ ಬ್ಯಾಂಕ್ ಅಕೌಂಟನ್ನು ಆ್ಯಡ್ ಮಾಡಲೇಬೇಕಾಗುತ್ತೆ. ಸೊ ಇಲ್ಲಿ ನಾನೀಗ ಆಲ್ರೆಡಿ ಬ್ಯಾಂಕ್ ಅಕೌಂಟ್ ಆ್ಯಡ್ ಆಗಿದೆ. ಇಲ್ಲಿ ನೋಡ್ತಾ ಇರ್ಬೋದು ಮೇಲ್ಗಡೆ ಕೆನರಾ ಬ್ಯಾಂಕ್ ಅಂತ ಬಂದಿದೆ. ಆನಂತರ ಸ್ನೇಹಿತರೆ ನೀವು ಇಲ್ಲಿ UPI IDನ ಎಂಟರ್ ಮಾಡಬೇಕು. ಅಂದರೆ ನಿಮ್ಮ Paytm ಅಥವಾ ಗೂಗಲ್ ಪೇಯಲ್ಲಿ ಇದೇ ಬ್ಯಾಂಕ್ ಅಕೌಂಟನ್ನು ನೀವು ಆ್ಯಡ್ ಮಾಡಿರ್ತೀರಾ. ಅಂದರೆ HDFC ಸ್ಕಾ ಆ್ಯಪಲ್ಲಿ ಆ್ಯಡ್ ಮಾಡಿರೋಂಥ ಬ್ಯಾಂಕ್ ಅಕೌಂಟೇ ಆ ಒಂದು ಪೇಮೆಂಟ್ ಅಪ್ಲಿಕೇಶನ್ ಗೂಗಲ್ ಪೇ, ಫೋನ್ಪೇಯಲ್ಲಿ ಆ್ಯಡ್ ಮಾಡಿರ್ತೀರಾ. ಸೊ ಅಲ್ಲಿಂದ ನೀವು UPI IDನ ಕಾಪಿ ಮಾಡಿ ಇಲ್ಲಿ UPI ID ಅಂತ ಇರುತ್ತೆ,
ಇಲ್ಲಿ ಪೇಸ್ಟ್ ಮಾಡಬೇಕು. ಆನಂತರ ಇಲ್ಲಿ ವೆರಿಫೈ ಆ್ಯಂಡ್ ಪೇ 100 ಅಂತ ಬರುತ್ತೆ, ನೋಡ್ತಾ ಇರ್ಬೋದು. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಆನಂತರ ಸ್ನೇಹಿತರೆ ನೀವು ಇಲ್ಲಿ ಪೇಮೆಂಟನ್ನು ಅಪ್ರೂವಲ್ ಮಾಡಬೇಕಾಗತ್ತೆ. ನಿಮ್ಮ ಗೂಗಲ್ ಪೇ ಅಥವಾ ಫೋನ್ಪೇ ಅಪ್ಲಿಕೇಶನ್ ಓಪನ್ ಮಾಡಿ ಈ ಒಂದು ಪೇಮೆಂಟನ್ನು ಅಪ್ರೂವ್ ಮಾಡಬೇಕಾಗತ್ತೆ. ಸೊ ಫುಲ್ಲಾಗಿ ಬ್ಯಾಕ್ ಬಂದು ನಿಮ್ಮ ಒಂದು ಪೇಟಿಎಮ್ ಅಥವಾ ಗೂಗಲ್ ಪೇ ಅಥವಾ ಫೋನ್ಪೇ ಅಪ್ಲಿಕೇಶನ್ನ ಓಪನ್ ಮಾಡಿ. ಸೊ ಈಗ ₹100 ಪೇಮೆಂಟ್ ಆಗಿದೆ, ನೋಡ್ತಾ ಇರ್ಬೋದು. ನಾನೀಗ ಮತ್ತೆ ಈ ಒಂದು HDFC ಸ್ಕೈ ಆ್ಯಪನ್ನು ಓಪನ್ ಮಾಡ್ತೇನೆ. ಸೊ ಈಗ ನಾನಿಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ತೇನೆ. ಸೊ ಈಗ ಪೇಮೆಂಟ್ ಆಗಿದೆ. ನಂತರ ಇಲ್ಲಿ ಕ್ಯಾನ್ಸಲ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ತೇನೆ. ನೋಡ್ತಾ ಇರ್ಬೋದು ಇಲ್ಲಿ ₹100 ಅಮೌಂಟು ಈ ಒಂದು SBI ಲಾರ್ಜ್ ಆ್ಯಂಡ್ ಮಿಡ್ ಕ್ಯಾಪ್ ಫಂಡಲ್ಲಿ ಇನ್ವೆಸ್ಟ್ ಆಗಿದೆ. ಆನಂತರ ಇಲ್ಲಿ ಕ್ಯಾನ್ಸಲ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ತೇನೆ. ಆನಂತರ ಡೈರೆಕ್ಟಾಗಿ ಈ ಒಂದು ಮ್ಯೂಚುವಲ್ ಫಂಡ್ ಹೋಮ್ ಪೇಜ್ ಓಪನ್ ಆಗುತ್ತೆ. ಸ್ನೇಹಿತರೆ ಇಲ್ಲಿ ಆಲ್ ಆರ್ಡರ್ಸ್ ಅಂತ ಇರುತ್ತೆ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಈ ಟೂಲ್ಸಲ್ಲಿ ಆಲ್ ಆರ್ಡರ್ಸ್ ಇರುತ್ತೆ, ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಆದ ನಂತರ ಇಲ್ಲಿ ಆಲ್ ಆರ್ಡರ್ಸಲ್ಲಿ ನೋಡ್ತಾ ಇರ್ಬೋದು ಇನ್ ಪ್ರೋಗ್ರೆಸ್ ಅಂತ ಇದೆ. SBI ಲಾರ್ಜ್ ಆ್ಯಂಡ್ ಮಿಡ್ ಕ್ಯಾಪ್ ಫಂಡು ಇನ್ ಪ್ರೋಗ್ರೆಸ್ ಅಂತ ಇದೆ, ನೋಡ್ತಾ ಇರ್ಬೋದು. ಈ ಒಂದು SBI ಲಾರ್ಜ್ ಫಂಡ್ ಮೇಲೆ ಕ್ಲಿಕ್ ಮಾಡ್ತೇನೆ. ಕ್ಲಿಕ್ ಆದ ನಂತರ ಸ್ನೇಹಿತರೆ ಇಲ್ಲಿ ನೋಡ್ತಾ ಇರ್ಬೋದು ಆರ್ಡರ್ ಸೆಂಡ್ ಟು ಎಕ್ಸ್ಚೇಂಜ್ ಅಂತ ಬಂದಿದೆ. ಇಲ್ಲಿ ಇದು ಗ್ರೀನಲ್ಲಿ ಬಂದಿದೆ. ಆನಂತರ ಇಲ್ಲಿ ಪೇಮೆಂಟ್ ಪೆಂಡಿಂಗ್ ಹಾಗೆಯೇ ಯೂನಿಟ್ಸ್ ಅಲಾಟ್ಮೆಂಟ್ ಪೆಂಡಿಂಗ್ ಅಂತ ಇದೆ. ಇದು 2 ರಿಂದ 3 ದಿನ ಟೈಮ್ ತಗೊಳುತ್ತೆ. ಕೆಲವೊಂದು ಸಲ ಬೇಗ ಕೂಡ ಆಗ್ಬೋದು ಸ್ನೇಹಿತರೆ. ಈ ರೀತಿಯಾಗಿ ನೀವು ಈ ಒಂದು HDFC ಸ್ಕೈ ಆ್ಯಪಲ್ಲಿ ಮ್ಯೂಚುವಲ್ ಫಂಡಲ್ಲಿ ನಿಮ್ಮೊಂದು ಹಣವನ್ನು ಈಸಿಯಾಗಿ ಇನ್ವೆಸ್ಟನ್ನು ಮಾಡ್ಕೋಬೋದು. ಇದು ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡಿದ್ರೆ ನಿಮಗೆ ತುಂಬಾ ಲಾಭದಿರುತ್ತೆ. ಶಾರ್ಟ್ ಟರ್ಮ್ ಇನ್ವೆಸ್ಟ್ ಮಾಡಿದ್ರೆ ನಿಮಗೆ ಇಲ್ಲಿ ಸ್ವಲ್ಪ ಲಾಭ ಬರ್ಬೋದು. ಆದಷ್ಟು ನೀವು ಲಾಂಗ್ ಟರ್ಮ್ ಇನ್ವೆಸ್ಟನ್ನು ಮಾಡಿ ನಿಮ್ಮೊಂದು ಹಣವನ್ನು ಪ್ರತಿ ತಿಂಗಳು ಈ ಒಂದು ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡ್ತಾ ಹೋದರೆ ನೀವು ಕೊನೆಯಲ್ಲಿ ಲಾಭನ ಪಡಿಬೋದು. ನಿಮ್ಮೊಂದು ಹಣ ಕೂಡ ಇಲ್ಲಿ ಸೇವ್ ಆಗ್ತಾ ಇರುತ್ತೆ. ಇದೇ ರೀತಿ ಹೆಚ್ಚಿನ ಸ್ಟಾಕ್ ಮಾರ್ಕೆಟ್ ಇನ್ಫಾರ್ಮೇಷನ್ ವೀಡಿಯೋಗೆ ನಮ್ಮ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಹಾಗೆಯೇ ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅನ್ಕೋತೇನೆ. ವಿಡಿಯೋಗೆ ಒಂದು ಲೈಕ್ ಕೂಡ ಮಾಡಿ. ಪೂರ್ತಿಯಾದ ವಿಡಿಯೋ ನೋಡೋದಕ್ಕೆ ಎಲ್ರಿಗೂ ಧನ್ಯವಾದ. ಶುಭ ದಿನ.